ನೋಡಿದ್ರಲ್ಲಿ ಆ ಮುಂದಿನ ಸಾಲಿನಲ್ಲಿ ಕುಳಿತಂತ ಮಕ್ಕಳು ಬಿಡಿ 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 ಕಣ್ಣು ಬಿಡಿಸ್ತಾ ಇದ್ದಾರೆ. ನನ್ನನ್ನೇ ನೋಡುವುದು. ಅಬ್ಬಬ್ಬಾ, ಚಿಗುರು ಮೀಸೆ ಚೆಲುವಂದಿರು ಒಮ್ಮೆ ಬಿಟ್ಟ ಕಣ್ಣ ಬಿಟ್ಟ ಹಾಗೆ ದಿಟ್ಟಿಸಿ ನನ್ನನ್ನೇ ನೋಡ್ತಾ ಇದ್ದಾರಲ್ಲ. ಹಾ, ನನ್ನ ನೋಡುವುದವರು. ಸ್ವಾಮಿ, ಅಷ್ಟೇ ಮಾತ್ರವಾ, ತಿಂಗಳೇ ಇರಲ್ಲ ಮೂತಿ ತಿರುಗಿಸ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬ, ಯಾಕಾಗಿ ಅವರ ಯಜಮಾನರ ಮುಖ ನೋಡುವುದು, ನನ್ನನ್ನು ನೋಡುವುದು. ಸ್ವಾಮಿ, ನೋಡಿದ್ರಲ್ಲಿ ಇವಳು ಇಷ್ಟೊತ್ತಿಗೆ ಬಂದಲ್ಲ ಅಂತ. ಅಬ್ಬಾ, ಇವರ ವರ್ತನೆ ಅರ್ಥ ನಿಮ್ಗೆ ಗೊತ್ತಾಯ್ತಾ? ಆ ಮಕ್ಕಳನ್ನು ನೋಡುವುದೇ ಅಕ್ಕಾಗಿ. ನಮ್ಗೊಬ್ಳು ಅಕ್ಕ ಇರ್ತಿದ್ರೆ ಹೀಗೆ ಮನೇಲಿ ಕುಳಿತಿದ್ಲಲ್ಲ ಅಂತ. ಅಬ್ಬಾ, ಮತ್ತೆ ಆ ವಯಸ್ಸಾದವ್ರು ನೋಡಿ ಅಲ್ಲಿ ಬಿಳಿ ಕೆಂಪು ಮುಂಡಾಸ. ಅಬ್ಬಬ್ಬಬ್ಬಬ್ಬಬ್ಬ, ನೋಡು ನೋಡಿ. ಹಾ, ಯಾಕಾಗಿ ನೋಡ್ತಿದ್ದಾರೆ ಅವರು? ನೋಡಿದ್ರ ಅವರಿಗೆ ನನ್ನಂತವಳೇ ಒಬ್ಳು ಮೊಮ್ಮಗಳು ಇರ್ತಿದ್ರೆ ಹೀಗೆ ಮನೇಲಿ ಕುಳಿತಿದ್ಲಲ್ಲ ಅಂತ. ಅಯ್ಯಯ್ಯೋ, ಆ ಹೆಂಗಳೆ ಮೂತಿ ತಿರುಗಿಸ್ತಿದ್ದಾರೆ. ಯಾಕಾಗಿ ಇವಳು ಇಷ್ಟೊತ್ತಿಗೆ ಬಂದಲ್ಲ ನಮ್ಮ ಯಜಮಾನ್ರು ಎಲ್ಲಾದ್ರು ಒಮ್ಮೆ ಇವಳೆ ನೋಡಿದ್ರೆ ಮತ್ತೆ ಪರಾರಿ ಆದ್ರೆ ಅಲ್ಲಿಂದ. ಹಾಗಾಗಿ ಅದೇನೇ ಇರ್ಲಿ ಸ್ವಾಮಿ, ಈ ಚಿಗುರು ಮೀಸೆ ಚೆಲುವಂದಿರು ನೋಡಿದ್ರ ಮೀಸೆ ಮೇಲೆ ಕೈ ಆಡಿಸ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ನಮ್ಮ ಬಾಳ ಸಂಗತಿ ಆಗುವವರುಗಳು ಹೇಗೆ ಇರಬಹುದಿತ್ತಲ್ಲ ಅಂತ. ಇವರ ವರ್ತನೆಯ ನಾನು ಯಾರಂತ ಗೊತ್ತಾಯ್ತು ನಿಮಗೆ? ಗೊತ್ತಾಗ್ಲಿಲ್ವಾ? ಆ ಕೆಳಕ್ಕಿನ ಕೇರಿಯಲ್ಲಿ ದೊಡ್ಡದೊಂದು ಮನೆ ಉಂಟಲ್ಲ, ಅದು ಯಾರದಂತ ಕೇಳಿದ್ರಿ? ಅದು ಶೆಟ್ರು, ತಂದೆ ಶ್ರೇಷ್ಠಿಗಳು. ಅವರಿಗೆ ಮಗಳು ನಾನು. ಶೆಟ್ರು ಮಗಳೇ? ಶೆಟ್ರು ಮಗಳೇನಿ. ಅಬ್ಬಬ್ಬಬ್ಬ, ಅದು ಒತ್ತಿ ಹೇಳುದೇ ಶೆಟ್ರು ಮಗಳೇ. ನಾನು ಅನುಮಾನ ಬಂದಿದ್ದೆ ಅಲ್ಲ, ಶೆಟ್ರಿಗೂ ನಮಗೂ ಬಹಳ ವಿಶ್ವಾಸ ಉಂಟು. ಹೌದಾ? ಆನೆಲೆಯಲ್ಲಿ ಕೇಳಿದ್ದೀರಿ. ಸ್ವಾಮಿ, ಬಂದದ್ದೇನ ಸ್ವಾಪ್ತಿಯ? ನಮ್ಮಪ್ಪನಲ್ಲಿ ಹೇಳಿ ಬಂದಿದ್ದೇನೆ, ಉಪವನಕ್ಕೆ ಹೋಗ್ತೀನಿ ಎಂಬುದಾಗಿ. ಹಾಗಾಗಿ ಉದ್ಯಾನ ಉದ್ದ ಬಂದವಳಿದ್ದೇನೆ. ನೋಡಿದ್ರಲ್ಲಿ ಸಂಖ್ಯೆಯ ಒಮ್ಮೊಂದಿಗೆ ಬಂದದ್ದು ಉಪವನ. ಅಬ್ಬಬ್ಬ, ಉಪವನ ಸುಬಲ ಕಾಣುವಾಗ ಮನಸ್ಸಿಗೆ ಏನನ್ನಿಸ್ತಾ ಇದೆ? ವನದೇವಿಯ ವನದಾಸಿರಿಯ ಎನ್ನಿಕೋ ವರ್ಣಿಬೋದೆನ್ನ ಮನಸೋತೋದೋ, ಇನ್ನೆನಿಕೋ ವರ್ಣಿಬೋದೆನ್ನ ಮನಸೋ.
ವರ್ಣೆಗೋ ಜನ್ಮ ಮನಸೋ ನೋಡಿದ್ದೇನೆ ಉಪವನ ಸೊಬಗನ್ನ ಸವಿತ ಸವಿತ ಮುಂದಿನ ಇಲ್ಲಿ ತಿಳಿನೀರ ಕೊಳೆದತ್ತ ಬಂದಿದ್ದೇವೆ. ಅಬ್ಬಾ ಎಂತವರ ಮನೋ ಚಿತ್ತವನ್ನು ಕೂಡ ಆಕರ್ಷಿಸುವಂತ ತಿರುವು ನನ್ನ ಉಪವನ ಸೊಬಗು. ಯಾಕೆಂತ ಬಲ್ಲಿರ, ನನ್ನೊಬ್ಬನಿಗೆ ಒಬ್ಬಳೇ ಮಗಳು. ಹಾಗಾಗಿ ನನ್ನ ಮಗಳು ಆನಂದದ ಸುಖದಲ್ಲಿ ಸೇರಬೇಕೆಂಬ ಕಾರಣಕ್ಕಾಗಿ ಅಲ್ಲ, ಅವಳ ಮನಸ್ಸು ಚಂಚಲಗೊಳ್ಳಬಾರದು ಎಂಬ ಕಾರಣಕ್ಕಾಗಿ ನಮ್ಮಪ್ಪ ಈ ಉಪವನ ನಿರ್ಮಿಸಿದ್ದಾರೆ. ನೋಡಿದ್ರ, ಎಲ್ಲಿ ನೋಡ್ಬೇಕು, ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು. ನೋಡಿ 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 ಅಲ್ಲಿ ನೋಡಿದ್ರೆ ಅಲ್ಲಿ ನವಿಲೊಂದು ಹೇಗೆ ನರ್ತಿಸ್ತಾ ಇದೆ ಎಂಬುದಾಗಿ ಗಿರಿ ಬಿಚ್ಚಿ ಆ ಸುಶಾಯವಾದಂತ ಗಾನಕ್ಕೆ ಯಾವುದು ಕೂಗಿದೆ ಸುಶಾಯವಾಗಿ ಹಾಡ್ತಾ ಇದೆ. ಅದರ ಸುಸ್ವರವಾದ ಗಾನಕ್ಕೆ ಆ ನವಿಲೊಂದು ಗರಿಯನ್ನು ಬಿಚ್ಚಿ ಒಮ್ಮೆ ನೋಡಿ ಕುಣಿತಾ ಉಂಟು. ಇದನ್ನೆಲ್ಲ ನೋಡುವಾಗ ಮೇಲೆ ನೋಡಿದರೆ ನೀಲ ಗಗನ, ಕೆಳಗೆ ನೋಡಿದ್ರೆ ಶಾಂತ ಭವನ. ಇದನ್ನೆಲ್ಲ ನೋಡುವಾಗ ಸುಪ್ರಸಿದ್ಧ ವಾತಾವರಣ. ಈ ವಸಂತ ಕಾಲದಲ್ಲಿ ಉಪವಕ್ಕೆ ಬಂದು ಎಂತ ಮನಸ್ಸಿದ್ರು ಕೂಡ ಚಂಚಲೆಗೊಳ್ಳಲೇಬೇಕು.